ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ, ಅವಧೂತರಲ್ಲಿ, ಸಾಧು ಸತ್ಪುರುಷರಲ್ಲಿ, ಸಂತರಲ್ಲಿ, ಶರಣರಲ್ಲಿ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತು ಜಗತ್ತಿನ ಹುಚ್ಚು ಬಿಡಿಸಿದ ಹುಚ್ಚೀರೇಶ್ವರ ಮಹಾಸ್ವಾಮಿಗಳ ಆ ಕಥೆಯ ಮುಂದುವರಿದ ಭಾಗವನ್ನು ಇವತ್ತಿನ ದಿವಸ ನೋಡೋಣ. ಹುಚ್ಚೀರೇಶ್ವರ ಮಹಾಸ್ವಾಮಿಗಳು ಕೋಡಿಕೊಪ್ಪದೊಳಗೆ ಯಾವ ರೀತಿ ಜನನ ಆಯಿತು, ನರೇಗಲ್ಲದೊಳಗೆ ಅವರಿಗೆ ಯಾವ ರೀತಿ ಗುರುವಿನ ಸನ್ನಿಧಾನ ದೊರಕಿತು, ಗುರುವಿನ ಸನ್ನಿಧಾನ ದೊರಕಿದ ನಂತರ ಅವರು ಯಾವ ರೀತಿಯಾಗಿ ಮದಿರೆಗೆ ಅವರು ಅಂಟುಕೊಂಡು ಬಿಟ್ಟರು, ಗುಡುಗುಡಿಯನ್ನು ಸೇದಲಿಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದೊಳಗೆ ತಂದೆ ತಾಯಿಗಳು ಅವರನ್ನು ಮನೆಯಿಂದ ಹೊರಗೆ ಹಾಕುವ ಸಂದರ್ಭ ಬಂದಿತ್ತು. ಅಲ್ಲಿವರೆಗೆ ನಾನು ಸವಿಸ್ತಾರವಾಗಿ ಅದನ್ನು ಮೊದಲನೇ ಭಾಗದೊಳಗೆ ತಮಗೆ ತಿಳಿಸಿದ್ದೆ. ಅದಾದ ನಂತರ ನೋಡ್ರಿ, ಯಾವಾಗ ಹನುಮಾವಧೂತರ ಕೃಪೆ ಅವರ ಮ್ಯಾಗ ಆಗಿತ್ತು, ಹನುಮಾವಧೂತರು ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳ ಕರ ಸಂಜಾತರಾಗಿದ್ದರು. ಅವರಿಂದ ಅವರಿಗೆ ಗುಡುಗುಡಿ ಮತ್ತು ಮದಿರೆಯ ಆ ಚಟ ಅಂಟುಕೊಂಡು ಬಿಟ್ಟಿತ್ತು. ಅದನ್ನು ನಾವು ನೀವೆಲ್ಲ ಚಟ ಅಂದರೂ ಸಹ ಅವರು ಅದನ್ನು ಸೇವಿಸಿ ಆತ್ಮ ಪರಮಾತ್ಮದ ಅದ್ವೈತಕ್ಕೆ ಅದನ್ನು ಕರ್ಕೊಂಡು ಹೋಗ್ತಿದ್ರು. ಅಂತಹ ಮಹಾನ್ ಸಿದ್ಧಿ ಪುರುಷರಾಗಿದ್ದರು. ಆ ಹನುಮಾವಧೂತರ ಆ ಚಿಕ್ಕ ಗುಡಿಸಲಿನಲ್ಲಿ ನರೇಗಲ್ದೊಳಗೆ ಇವರು ತೋಟದೊಳಗೆ ಅವರು ಗುಡಿಸಲ ಮಾಡ್ಕೊಂಡಿದ್ರು, ಒಂದು ಕುಟೀರ ಮಾಡ್ಕೊಂಡಿದ್ರು. ಆ ಕುಟೀರದೊಳಗೆ ಬಾಲಕ ಹುಚ್ಚೇರೇಶ್ವರ ಮಹಾಸ್ವಾಮಿಗಳ ನೋಡ್ರಿ, ಅವರ ಮೊದಲ ಹೆಸರು ಆ ವೀರಭದ್ರ ದೇವರ ಹೆಸರನ್ನ ಇಟ್ಟಿದ್ರು. ಈರಪ್ಪ ಅಂತಿದ್ರು, ವೀರಪ್ಪ ಅಂತಿದ್ರು, ವೀರೇಶ್ ಅಂತಿದ್ರು. ಹಿಂಗೆ ಆ ಬಾಲಕ ಅವರ ಸಂಘದಲ್ಲಿ ಹೋಗಿ ಆ ಮದಿರೆ ಮತ್ತು ಗುಡುಗುಡಿಯನ್ನ ಸೇದುವುದನ್ನ ಕಲಿತು ಬಿಟ್ಟಿದ್ದ. ಮದಿರೆಯನ್ನ ತಗೊಂಡು ಯಾವಾಗ ಅದನ್ನ ಈಚಲ ಮರದ ಸೇಂದಿ ಅಂತ ಹೇಳಿ ನಾವು ಕರಿತೀವಲ್ಲ, ಅದನ್ನ ತಗೊಂಡು ಗುಡುಗುಡಿಯನ್ನ ಒಮ್ಮೆ ಸೇದ್ ಬಿಟ್ಟಾತಂದ್ರೆ 2-3 ದಿವಸಗಳ ಕಾಲ ಮನೆಗೆ ಹೋಗ್ತಿಲ್ಲಾಗಿದ್ದ, ಊಟ ಉಪಚಾರಗಳನ್ನ ಮಾಡ್ತಿಲ್ಲಾಗಿದ್ದ. ತಗೊಂಡಾಗ ಒಮ್ಮೆ ಶಿವ ಶಿವ ಅಂಥೇಳಿ ಶಿವನ ನಾಮಸ್ಮರಣೆಯನ್ನ ಮಾಡ್ತಿದ್ದ. ಹಿಂಗ ಶಿವನ ನಾಮಸ್ಮರಣೆಯನ್ನ ಮಾಡ್ತಾ ಮನೆಯೊಳಗೆ ಅವರ ತಾಯಿ ಕರ್ಕೊಂಡು ಹೋದಾಗ ತಂದೆಗೆ ಈ ವಿಚಾರ ಗೊತ್ತಾಯಿತು, ಮಗ ಇಂಥದ್ದು ಕೆಲಸ ಮಾಡ್ಲಿಕ್ಕತ್ತಾನ ಅಂಥೇಳಿ. ಅವರು ಕೂಡ ದೊಡ್ಡ ಮಣಿತನ, ಅದು ವೀರಶೈವರ ಮಣಿತನ, ಗೌಡ್ರವರು. ಅಂಥದ್ರೊಳಗೆ ಊರೊಳಗೆ ನಮ್ಮ ಮಣಿತನಕ್ಕಿರುವಂತಹ ಮರ್ಯಾದೆಯನ್ನು ತೆಗಿತಾ ನೀವು ಅಂಥೇಳಿ ತಂದೆ ಬಹಳ ಗದರಿದ್ದ. ತಾಯಿ ನೋಡ್ರಿ, ಎಷ್ಟೇ ಗದ್ರನೂ ಸಹ ತಾಯಿ ಕರಳು ಇರಲಿ, ಮತ್ತು ಮನ್ಯಾಗ ಹಂಗೆ ಮಾಡಕ್ಕೆ ಹೋಗಬೇಡಪ್ಪ, ನಿಮ್ಮ ತಂದೆದ ಒಂದು ಹೆಸರೈತಿ, ಭಾಳ ದೇವರಿಗೆ ಹರಕೆಯನ್ನು ಕಟ್ಕೊಂಡು ನಿನ್ನನ್ನು ಹುಟ್ಟಿಸೀವಿ, ಮತ್ತು ಹಿಂಗೆಲ್ಲ ಮನೆ ಅಬ್ರು ತೆಗಿಬೇಡಪ್ಪ ಅಂಥೇಳಿ ತಾಯಿ ಅಂತಿದ್ದಳು. ಆದ್ರೆ ಕೇಳಬೇಕಲ್ಲ ಮಗ. ಅದು ಏನ ಒಮ್ಮೆ ಆ ರುಚಿ ತಗೊಂಡಿತ್ತು, ಆಧ್ಯಾತ್ಮದ ರುಚಿ ಒಮ್ಮೆ ಹತ್ತಿ ಬಿಟ್ಟಿತ್ತಂದ್ರೆ ಈ ಲೌಕಿಕದ ರುಚಿ ಯಾವ ರುಚಿನೂ ಅವರಿಗೆ ಹತ್ತುವುದಿಲ್ಲ. ಲೌಕಿಕದ ಎಲ್ಲ ಸಂಬಂಧಗಳನ್ನ ಜಂಜಾಟಗಳನ್ನ ಬಿಟ್ಟು ಪಾರಮಾರ್ಥದ ಕಡೆ ನಡೆಯಬೇಕು ಅನ್ನೋದೇ ಅಷ್ಟೇ ಅವರ ಉದ್ದೇಶ ಆಗಿರ್ತದೆ. ಹಂಗ ಈರಣ್ಣನ ಉದ್ದೇಶನೂ ಅದೇ ಆಗಿತ್ತು. ನೋಡ್ರಿ, ತಂದೆ ಮಗನ ಮ್ಯಾಗ ಪ್ರೀತಿ
ಆದ್ರೆ ಬಡಿಯವಲ್ಲ ಬೈಯವ ಅಷ್ಟೆ. ಆದ್ರ ಮನಿಯೊಳಗ ಅವರ ಚಿಕ್ಕಪ್ಪ ಇದ್ದ. ಈ ಈರಣ್ಣನ ಚಿಕ್ಕಪ್ಪ ನೋಡ್ರಿ ಬಹಳ ಕೋಪಿಷ್ಟ ಆಗಿದ್ದ, ಅಷ್ಟೇ ಸಿಟ್ಟಿನ ಸ್ವಭಾವ ನೋಡ್ರಿ. ಅವನನ್ನ ಏನು ಮಾಡಿಬಿಟ್ಟಿತು ಅಂತಂದ್ರೆ, ಒಂದು ದೊಡ್ಡ ಬಡಗಿ ತಗೊಂಡು ತಂದೆ ತಾಯಿಗಳ ಮುಂದೆ ಇವನನ್ನ ಬಡಿಯಲಾಕ ಶುರು ಮಾಡ್ರಿ. ಹೆಂಗ ಬಡದ್ರು ಅಂತಂದ್ರ ಎಲ್ಲಿ ಬೇಕಲ್ಲಿ ಬಡಿತಿದ್ರು. ಬಡಗಿಲೆ ಎತ್ತೆತ್ತಿ ಮ್ಯಾಗಿಂದ ಒಗಿತಿದ್ದ ಈರಣ್ಣನ. ಬಾಲಕ ನೋಡ್ರಿ, ಇನ್ನ ಸಣ್ಣ ಹುಡುಗಿದ್ದ. ಈಗ ಇಂಥ ಕೆಲಸ ಮಾಡ್ತೀಯೇನೋ ಅಂತ ಹೇಳಿ ಚಿಕ್ಕಪ್ಪ ಇದ್ದಾವ ಎತ್ತೆತ್ತಿ ಒಗಿತಿದ್ದ ಮ್ಯಾಗಿಂದ. ಬಡಗಿಲೆ ಬಡಿಯಾವ. ಹೇಳ ನೀನು ಇನ್ನ ಇದನ್ನೆಲ್ಲ ಬಿಡ್ತೀವೋ ಏನು ಮತ್ತ ಅದನ್ನ ಮಾಡ್ತೀವೋ ಹೇಳ ನೀನಂತ ಹೇಳಿ ಎಷ್ಟು ಕೇಳ್ರು ನೋಡ್ರಿ. ಅಷ್ಟು ಬಡದ್ರು ಒಂದು ಮಾತಿಲ್ಲಾಗಿದ್ದ ನೋಡ್ರಿ ಈರಣ್ಣ. ನನ್ನ ಯಾಕೆ ಬಡಿಲಾತರಿ ಅಂತ ಹೇಳಿ ಅನಾವಲ್ಲ, ನನಗೆ ಈ ಚಟ ಬಿಡ್ತೀನಿ ಅಂತ ಹೇಳು ಅನಾವಲ್ಲ, ಇದನ್ನ ನಾನು ಕುಡಿದ ನಾನು ಇದನ್ನ ಮಾಡ್ಕೊಂತಿರ್ತೀವಂತನೂ ಹೇಳಾವಲ್ಲ. ಎಷ್ಟು ಬಡದ್ರು ಮುಖದೊಳಗ ಒಂದ ನಗೆ ಬೀರಿ ಬಿಡವ. ಯಾವಾಗ ಈರಣ್ಣನ ಮುಖದೊಳಗ ಬಾಲಕ ಹುಚ್ಚಿರೇಶ್ವರನ ಮುಖದೊಳಗ ಆ ನಗು ಕಾಣುತ್ತಿತ್ತು, ನಗು ಕಾಣಿದ ಕೂಡ್ಲೆ ಚಿಕ್ಕಪ್ಪನ ಕ್ರೋಧಾಗ್ನಿ ಹೆಚ್ಚಾಗತಿತ್ತು. ಹೆಂಗ ಕ್ರೋಧಾಗ್ನಿ ಹೆಚ್ಚಾಗತಿತ್ತೋ ಹಂಗ ಅವಂಗ ಈ ಬಡಗಿದಿಂದ ಏಟ ಬೀಳ್ತಿದ್ದು. ಮೈಯ ಹಣ್ಣಗಾಯ ನೀರಗಾಯ ಆಯ್ತ್ರಿ. ಅಷ್ಟು ಇನ್ನೇನ ಮುಟ್ಟಿದಲ್ಲಿ ರಕ್ತ ಚಿಮ್ಮತೈತೇನೋ ಅನ್ನೋ ಹಂಗ ಅಷ್ಟು ಬಡದ್ರು. ದಾಹ ಹೆಚ್ಚಾಗಿತ್ತು. ಈರಪ್ಪಗ ದಾಹ ಹೆಚ್ಚಾಯ್ತು. ಅಮ್ಮ ನೀರು ಕೊಡು ಅಂತ ಹೇಳಿ ಒದರ್ದ. 2-3 ಸಲ ಒದರ್ದ. ಅಮ್ಮ ನೀರು ಕೊಡು, ಅಮ್ಮ ನೀರು ಕೊಡು. ನೀರು ಬೇಡ್ತಿ ಆ ಮಗನ, ಈ ಹೊಲಸು ಚಟ ಕಲ್ತದಿ, ಅದನ್ನ ಕುಡಿದು ಸಾಯಿ ಹೋಗುನಿ ಅಂತ ಹೇಳಿ ಅವ್ರ ಮನ್ಯಾಗ ಬಡಿಯವ್ರು. ಹಂಗೆ ತಾಯಿ ನೋಡ್ರಿ, ಬಡಿಬ್ಯಾಡ್ರಿ ಬಡಿಬ್ಯಾಡ್ರಿ, ಮೈದನ ಬಡಿಲಾಕತ್ತಾನ. ತಾಯಿ ನೋಡ್ರಿ ಬಡಿಬ್ಯಾಡ್ರಿ ಅನ್ನೋ ತಂದೆ ಧೋರಣಿ ತನ ಅವಂಗ ಆಗಲಿ ಶಿಕ್ಷೆ ಅಂತ ಹೇಳಿ. ಆದ್ರ ತಾಯಿ ಕರುಳು ನೋಡ್ರಿ ಬಡಿಬ್ಯಾಡ್ರಿ ಅಂಥೇಳಿ ಅಂತಿತ್ತು. ಮಗ ಮಾಡಿದ್ದು ಕೆಟ್ಟ ಅಂತ ಹೇಳಿ ಗೊತ್ತದ. ಆದ್ರೆ ಇಷ್ಟೆಲ್ಲ ಬಡ್ಸ್ಕೋಬೇಕಾದ್ರೆ ಯಾವ ತಾಯಿ ಆದ್ರೂ ಸುಮ್ಮಿರ್ತಾಳ್ರಿ. ಬಡಿಬ್ಯಾಡ್ರಿ ಅಂತೇಳಿ ಅಂದ್ರೂ ಅದನ್ನ ಲೆಕ್ಕಿಸದ ಏನಪ್ಪಾ ಅಂತಂದ್ರ ಅವ ಬಡಿಯವ. ಹಂಗೆ ಬಡದ ಏನ್ ಮಾಡಿಬಿಟ್ರಂದ್ರ ಅವನ ಮನಿದಿಂದ ಒದ್ದು ಹೊರಗೆ ಹಾಕಿಬಿಟ್ರು. ಹೋಗ ನೀ ಎಲ್ಲರ ಮನಿ ಬಿಟ್ಟು ಹಾಳಾಗಿ ಹೋಗಿಬಿಡು ಅಂತ ಹೇಳಿ ಒದ್ದು ಹೊರಗೆ ಹಾಕಿಬಿಟ್ರು. ನೋಡ್ರಿ, ಅಷ್ಟು ಬಡ್ಸ್ಕೊಂಡು ನೀರು ಕುಡಿಲಾರ್ದ ಮಗ ಹೊರಗೆ ಹೋದ್ಲ. ಒಂದ ಮಾತರೆ ನೋಡ್ರಿ ಅನ್ಬೇಕಲ್ಲ, ಒಂದು ಮುಖವನ್ನ ತಿರುಗಿಸಿ ತಾಯಿ ಕಡೆ ನೋಡ್ಬೇಕಲ್ಲ. ಏನೂ ಮಾಡ್ಲಿಲ್ಲ ಮಗ ಮಣಿದಿಂದ ಹೊರಗೆ ಹೊಂಟ. ಅದು ಶರಣರಿಗೆ ಅಷ್ಟೇ ಸಾಕು, ಅಷ್ಟ ಪರ್ಮಿಷನ್ ಸಾಕು ಅವರಿಗೆ. ಮನೆಯಿಂದ ಹೊರಗೆ ಹೋಗ್ಲಿಕ್ಕ ಅಷ್ಟ ಸಾಕು. ಮನೆಯಿಂದ ಹೊರಗೆ ಹೋದ ಎಲ್ಲ ಕಡೆ ಹೊಲದಾಗ ಅಲ್ಲಿ ಇಲ್ಲಿ ಮಣ್ಣು ದಿಬ್ಬಿ ಮ್ಯಾಗೆಲ್ಲ ಹೋಗಿ ಕೊಂಡಾಕತ್ತ. ಎಲ್ಲಾರು ನೋಡೋರೆ ಮನೆಯಿಂದ ಹೊರಗೆ ಹಾಕ್ಯಾರತ್ ನೋಡೋಪ. ಅವನ ಸರಿ ಸಮಾನವಾದಂತಹ ವಯಸ್ಕರ ಹುಡುಗರು ಅವ್ರ ಗೆಳೆಯಾರ ಏನಿದ್ರು ನೋಡ್ರಿ, ಯಾಕೋ ಈರ್ಯಾ ಹಿಂಗ್ಯಾಕ್ ಮಾಡ್ತೀವೋ, ಮತ್ತ ಒದ್ದು ಹೊರಗೆ ಹಾಕ್ಯಾರಲ್ಲ ನಿನಗೆ, ಇಂಥದೆಲ್ಲ ಮಾಡಾಕ್ ಹೋಗ್ಬೇಡೋಪ. ಮತ್ ನೋಡು, ನಾವೆಲ್ಲ ನಿನ್ನ ಸಂಘದೊಳಗಿದ್ದ ಆಟ ಆಡ್ಕೊಂತ ಎಷ್ಟು ಚಂದ ಇದ್ವಿ, ನೀ ಹಿಂಗ್ಯಾಕಾದ್ಯೋ ಈರ್ಯಾ ಅಂತೇಳಿ ಅವರು ಸ್ನೇಹಿತರು ನೋಡ್ರಿ ಅನ್ನೋರು. ಇನ್ನರೇ ಹಂಗ್ ಮಾಡಾಕ್ ಹೋಗ್ಬೇಡ, ಚಲೋ ಹಂಗ ಆಗು, ಮತ್ತ ಸಾಲಿ ಕಲಿನು ಎಲ್ಲಾರು ಕೂಡಿ ಚಂದ ಆಗುನು ಅಂತ ಹೇಳಿ ಸ್ವಲ್ಪ ಜನ ಅನ್ನೋರು. ಇನ್ನ ಹುಡುಗರು ನೋಡ್ರಿ, ಕೇಳಕೆತ್ತ ಹುಡುಗರು ಇರೋಲ್ಲ, ಅವೆಲ್ಲ ಏನ್ ಅನ್ನೋರು, ಅವನು ದೋಸ್ತಿ ಮಾಡಕ್ ಹೋಗ್ಬೇಡ್ರೋಪ, ಅವನ ಸಂಘವನ್ನ ನಾವು ಮಾಡಿದೀವಿ ಅಂದ್ರ ನಮಗೂ ಅದ ಚಟ ಬಂದ್ಬಿಟ್ಟಿತ್ತು, ನಮ್ಮ ಮನೆಯವರು ಕೂಡ ಅವನಿಗತೆ ನಮ್ಮನ್ನ ಹೊರಗೆ ಹಾಕಿಕ್ಯಾರ, ಅವನ್ನ ಸನಿ ಹೋಗ್ಬೇಡ್ರಿ ಅಂತ ಹೇಳಿ ದೂರ ಹಾದು ಹೋಲಕತ್ರು. ಇನ್ನ ಇದೆಲ್ಲ ಆಯ್ತು. ರಾತ್ರಿ ಆಗ್ತಾ ಬಂತು. ತಾಯಿ ಹುಡುಕ್ಯಾಡಕತ್ತಾಳ, ಹುಡುಗಿ ಎಲ್ಲಿ ಹೋಗೈತಿ ಅಂತ ಹೇಳಿ ನೋಡ್ರಿ, ಕೋಡಿ ಕೊಪ್ಪ ಬಿಟ್ಟು ನರೇಗಲ್ಲ ಆ ಕಡೆ ಎಲ್ಲಿ ಹುಡುಕ್ಯಾಡ್ರೂ ಸಿಗ್ಲಿಲ್ಲ. ಎಲ್ಲಿ ಹೋಗಿ ಕುಂತಾನ, ಎಲ್ಲಿ ತಿರುಗಲಾಕತ್ತಾನ ಏನು ಅಂತ ಹೇಳಿ ತಾಯಿ ಹುಡುಕ್ಯಾಡಕಿ. ಆದ್ರೆ ಈ ಬಾಲಕ ಏನಿದ್ದ, ಈರಣ್ಣಿದ್ದ, ಈ ಈರಣ್ಣ ಒಂದು ಕೆಟ್ಟ ಹೊಲಸು ತಿಪ್ಪ್ಯಾಗ್ರಿ, ತಿಪ್ಪೆ ಅನ್ಬೋದು ನಾವು ಅದನ್ನ, ಅಂತ ಹೊಲಸು ತಿಪ್ಪ್ಯಾಗ ಕುಂತು ಬಿಟ್ಟಾನ. ತಾಯಿ ಎಲ್ಲಿ ಯಾಕೆ ನೋಡಕ್ ಹೋತಾಳ, ತಿಪ್ಪ್ಯಾಗ ಯಾಕೆ ನೋಡಕ್ ಹೋತಾಳಕಿ? ಕೆಟ್ಟ ಹೊಲಸು ತಿಪ್ಪೆ ಅದು
ಅಂತ ತಿಪ್ಪಿ ಬಿಟ್ಟು ಎಲ್ಲ ಕಡೆ ಹುಡುಕ್ಯಾಡ್ಯಾಳ. ಆದ್ರ ಬಾಲಕ ಈರಣ್ಣ ನೋಡ್ರಿ ತಿಪ್ಪ್ಯಾಗ ಕುಂತಾನ, ಹೊಲಸ ತಿಪ್ಪ್ಯಾಗ. ಯಾಕೆ ಹೊಲಸ ತಿಪ್ಪಿಯೊಳಗ ಕುಂತಾನಂದ್ರ ಹೊಲಸಿನಿಂದ ಬಂದಂತಹ ದೇಹ ಈ ಹೊಲಸಿನಷ್ಟೇ ಸಮಾನ, ಇದರಲ್ಲೇ ನಾನು ಇರ್ತೀನಿ ಅನ್ನುವಂಥದ್ದು ಅವನದು ವಿಚಾರ. ಅಂತಹ ಹೊಲಸಿನಿಂದ ಕೂಡಿರುವಂತಹ ಮಲಮೂತ್ರದ ದೇಹದಿಂದ ಈ ಒಳಗನೂ ಅದಾದ ಹೊರಗನೂ ಅದಾದ, ಯಾಕೆ ಭೇದ, ಈ ದೇಹವು ಅಷ್ಟೇ ಹೊಲಸದ ಅನ್ನುವಂಥದ್ದು ಬಾಲಕ ಈರಣ್ಣನ ವಿಚಾರ. ತಿಪ್ಪ್ಯಾಗ ಕುಂತ್ಬಿಟ್ಟಾನ, ರಾತ್ರಿ ಇಡೀ ಎಲ್ಲ ತಿಪ್ಪ್ಯಾಗ್ರಿ. ಹೊಲಸ ಹಂದಿಗಳೆಲ್ಲ ಅಲ್ಲೇ ಬಿದ್ದಾವ, ತಿಪ್ಪಿ ಮಂದಿ ಎಲ್ಲ ಕಸ ಹೋಗೋದೈತಿ. ಅಂತ ತಿಪ್ಪಿ ಮ್ಯಾಗ ಏನಪ್ಪಾ ಅಂದ್ರೆ ತಿಪ್ಪೆ ದಿಬ್ಬಿ ಮ್ಯಾಗ ಬಾಲಕ ಈರಣ್ಣ ಮಲ್ಕೊಂಡಾರ. ನಸುಕಿನ ಜಾವ ಆಗಿನ ಸಂದರ್ಭದ ನೋಡ್ರಿ, ಈಗೆಲ್ಲ ಇರೋ ಹಂಗ ಎಲ್ಲ ಬಯಲು ಕಡೆಗೆ ಹೋಗುವಂಥದ್ದು, ಮುಂಜಾನೆ ಕಾರ್ಯಕ್ಕೆ ಹೋಗುವಂಗ ಈಗಿನ ರೀತಿ ವ್ಯವಸ್ಥೆ ಇಲ್ಲ ಆಗಿತ್ತಾವ. ಎಲ್ಲ ಊರ್ ಹೊರಗ ಆ ಕಡೆ ಈ ಕಡೆ ಹೊಲದೊಳಗ ತಿಪ್ಪ್ಯಾಗ ಎಲ್ಲ ಕೊಂಡು ಜನ. ಹಿಂಗ ಬಹಿರ್ದೆಸೆಗೆ ಹೋಗುವಂತಹ, ಬಯಲು ಕಡೆಗೆ ಹೋಗುವಂತಹ ಜನ, ಬಹಿರ್ದೆಸೆಗೆ ಹೋಗುವಂತ ಜನ ನಸಿಕಿನ್ಯಾಗ ತಂಬಗಿ ತುಂಬಿಕೊಂಡು ಬರ್ಲಿಕ್ಕೆ ಶುರು ಮಾಡ್ತು. ಯಾವಾಗ ತಂಬಗಿ ತುಂಬಿಕೊಂಡು ಬರ್ಲಿಕ್ಕೆ ಶುರು ಮಾಡಿತೋ, ಇವನನ್ನ ನೋಡಿದ ಆ ಕೆಲವೊಂದಿಷ್ಟು ಜನ ಅದು ಒಂದ್ ರೀತಿ ದಿಗ್ಭ್ರಾಂತ ಆಯ್ತು ಜನ. ಅಯ್ಯೋ ಏನಿದು, ಈ ಬಾಲಕ ಈರಣ್ಣ ಗೌಡ್ರ ಹುಡುಗ ಇಂಥ ತಿಪ್ಪ್ಯಾಗ ಬಂದು ಬಿದ್ದೈತಿ, ಮಾಡಬಾರ್ದ ಚಟ ಮಾಡಿತ್ತು, ಅದಕ್ಕೆ ಮನ್ಯಾಗ ಅವ್ರು ಚಿಕ್ಕಪ್ಪ ಬಡದ್ ಹೊರ ಹಾಕಿದ್ದ, ಇಂಥ ಹೊಲಸು ತಿಪ್ಪ್ಯಾಗ ಬಂದು ಬಿದ್ದೈತಲ್ಲಪ್ಪ, ಎಷ್ಟು ಹೊಲಸಿನ್ಯಾಗ ಬಂದು ಬಿದ್ದೈತದು, ಬಹುಶಃ ಇದೇನು ಇದಕ್ಕೆ ಅರಿವೈತೋ ಇಲ್ಲೋ, ಇದು ಆ ಸೇಂದಿಯನ್ನ ಕುಡ್ದ ಇಲ್ಲಿ ಬಂದು ಬಿದ್ದೈತೋ ಹೆಂಗೋ ಅಂತ ಹೇಳಿ ಜನ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನು ಸಣ್ಣ ಸಣ್ಣ ಹುಡುಗರೆಲ್ಲ ಏನ್ ಮಾಡಾಕತ್ರು, ಅಲ್ಲಿರುವಂತಹ ಕಲ್ಲನ್ನು ತಗೊಂಡು ಬೀಸಿ ಅವನ ಮಾರಿಗೆ ಒಗಿಲಾಕತ್ರು. ಏಳಲೇ ಈರ್ಯಾ, ಏಳು ಇಲ್ಲಾಕ್ ಬಿದ್ದಿದಿ, ಹೊಲಸ್ನಾಗ ಬಿದ್ದಿದಿ, ಏಳಲಿ ಅಂತ ಹೇಳಿ ಬೀಸಿ ಕಲ್ಲು ಒಗದ್ರ ಕಲ್ಲಿನ ತುಂಡುಗಳು ಮೈಗೆ, ಹಣಿಗೆ, ಕೈಗೆ ಎಲ್ಲಾ ಕಡೆ ಬಡಿಲಾಕತ್ರ. ಎಲ್ಲೆಲ್ಲಿ ಬಡಿತಿತ್ತು ಅಲ್ಲೆಲ್ಲಿ ರಕ್ತ ಸೋರ್ತಾ ಇತ್ತು, ಎಲ್ಲೆಲ್ಲಿ ಕಲ್ಲು ಬಡಿತಿತ್ತು ಅಲ್ಲೆಲ್ಲಿ ರಕ್ತ ಸೋರ್ತಿತ್ತು. ಇಷ್ಟು ಕಲ್ಲು ಒಗಸ್ಕೊಂಡು ಅಂತ ಹೊಲಸು ತಿಪ್ಪ್ಯಾಗಿಂದ ಎದ್ದ ಮೈತುಂಬ ರಕ್ತವನ್ನ ಮಾಡ್ಕೊಂಡು ಅರಿವೆಲ್ಲ ಹರಕ್ ಮಾಡ್ಕೊಂಡು ಹುಚ್ಚುರ್ಗತೆ ಮಾಡಕತ್ ಬಿಟ್ಟು ಬಾಲಕ ಈರಣ್ಣ. ಇದನ್ನ ನೋಡಿ ಊರಿನ ಜನ ಮತ್ತ ಗೌಡ್ರ ಮನಿಗೆ ಹೇಳಾಕ್ ಹೋದ್ರು. ಗೌಡ್ರ, ನಿಮ್ ಮಗನ ನಿನ್ನೆ ಹೊರಗೆ ಹಾಕಿದ್ರಲ್ರಿ, ಅಲ್ಲಿ ಹೊಲಸ ತಿಪ್ಪ್ಯಾಗಿ ಬಿದ್ದ, ಮಲಮೂತ್ರದ ತಿಪ್ಪಿಯೊಳಗೆ ಬಿದ್ದ ಉಳ್ಯಾಡಕತ್ತಾನ್ರಿ ಅವ, ಹಂದಿಗಳು ಮಲ್ಕೊಳ್ಳುವಂತ ಜಾಗದೊಳಗೆ ಮಲ್ಕೊಂಡಾನಲ್ರಿ ಅಂತ ಹೇಳಿ ಮನಿಗೆ ಬಂದು ಹೇಳ್ರೆ ಎಷ್ಟು ಸಿಟ್ಟು ಬರ್ಬೇಕು ಅವ್ರಿಗೆ, ಎಷ್ಟು ಸಿಟ್ಟು ಬರ್ಬೇಕು. ಈ ಹೊಲಸು ಕೆಲಸ ಮಾಡಿ ಮನೆಯಿಂದ ಹೊರ ಹಾಕಿರ ಮತ್ತೂ ಊರಾಗ ನಮ್ಮದು ಅಬ್ರು ತೆಗಿಯಾಕತ್ತ ಬಿಟ್ಟಲ್ಲ ಅಂತ ಹೇಳಿ ಓಡ್ಕೊಂತ ಬಂದ್ರ ಅವ್ರು. ಮತ್ತ ಓಡ್ಕೊಂತ ಬಂದ್ರ ಚಿಕ್ಕಪ್ಪ ನೋಡ್ರಿ, ಅವನು ಒಂದು ದೊಡ್ಡ ಬಡಿಗೆ ತಗೊಂಡ ಬಂದ. ಇವನ್ ಏನ ಕೊಂದ ಒಗಿತಾನಂತ ಹೇಳಿ ಅವನ ಸಿಟ್ಟು, ಅವನ ಕೊಂದ ಬಿಡ್ಬೇಕಂದಂಗ ಓಡ್ಕೊಂತ ಬಂದವನ ಅವನ ಕಾಲರ್ ಅಂಗಿ ಏನಿತ್ತಲ್ರಿ, ಅಂಗಿ ಹಿಡ್ದ ರಪ್ 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 ಹಿಂಗ ಹೊಡೆದ್ರಲ್ರಿ. ಹುಡುಗರ ಕಲ್ಲು ಹೋಗದ ರಕ್ತ ಬರ್ಸ್ಯಾವ ಮೊದಲ ತಲಿಗೆ. ಅಂತದ್ರೊಳಗೆ ಇವನು ಚಿಕ್ಕಪ್ಪ ಹೊಡಿಲಿಕ್ಕೆ ಶುರು ಮಾಡಿ ಅಷ್ಟೆಲ್ಲ ಹೊಡ್ಸ್ಕೊಂಡ್ಕಿಂದ ಅವನನ್ನ ಹೊರಗೆ ದಬ್ಬಿ ಬಿಟ್ರು. ಹೊರಗೆ ದಬ್ಬಿ ಬಿಟ್ರ ಊರಾಗಿಂದ ಹೋಯ್ತ್ರಿ ಹುಡುಗ. ಊರಾಗಿಂದ ಹೋಗಿ ಸುಮಾರು 12 ವರ್ಷಗಳ ಕಾಲ ಊರೊಳಗೆ ಹೆಜ್ಜೆ ಇಡ್ಲಿಲ್ಲ. 12 ವರ್ಷಗಳ ಕಾಲ ಏನು ತಿಂತೀನಂತ ಹೇಳಿ ಅವನಿಗೆ ಪರಿ ಬರಲಿಲ್ಲ. 12 ವರ್ಷಗಳ ಆದ ನಂತರ ಊರೊಳಗೆ ಬಂದ. 12 ವರ್ಷ ಊರು ಬಿಟ್ಟು ಹೋಗಿದ್ದಲ್ರಿ. 12 ವರ್ಷ ಊರು ಬಿಟ್ಟು ಹೋದಾಗ ಯಾವುದೋ ದೇವಸ್ಥಾನದೊಳಗೆ ಮಲ್ಕೊಳವ, ಎಲ್ಲೋ ತಿನ್ನುವಂತಹ ಇರುವಂತಹ ಊಟ ಮಾಡವ. ಒಂದೊಂದ್ಸಲ ನಿಮಗೆ ನಾನು ಹೇಳಬಾರ್ದು, ನನ್ನ ಬಾಯಿಂದ ಇಷ್ಟ ಕಷ್ಟವನ್ನ ಅನುಭವಿಸಲತ್ತಂದ್ರ ಹುಡುಗ ಎಷ್ಟು ಕಷ್ಟ ಅನುಭವಿಸ್ಯಾನಂದ್ರ, ಒಂದು ದೇವಸ್ಥಾನದ ಹನುಮಂತನ ಗುಡಿ ಒಳಗೆ ಏನ್ ಮಾಡಿರ್ತಾನಂದ್ರ ಕುಂತಿರ್ತಾನ. ಯಾವಾಗಲೂ ಹನುಮಂತನ ಗುಡಿಗಳು ಊರು ಹೊರಗಿರ್ತಾವ. ಈಗ ಬಿಡ್ರಿ, ಈಗ ಹನುಮಂತನ ಊರ್ ಒಳಗೆ ಆಗಿಬಿಟ್ಟಾನ, ಅಷ್ಟು ಮನಿಗಳೆಲ್ಲ ಊರ್ ಹೊರಗೆ ಆಗಿಬಿಟ್ಟಾವ. ಆದ್ರೆ ಊರ ಬಿಟ್ಟು ಹೊರಗೆ ಹನುಮಂತನ ದೇವಸ್ಥಾನದೊಳಗೆ ಬಾಲಕ ಕುಂತಿದ್ದ. ಎಷ್ಟು ಹಸುವಾಗಿತ್ತು ಅಂತಂದ್ರ, ಎಷ್ಟು ದಿವಸ ಆಗಿತ್ತು ಉಂಡ ಅನ್ನುವಂಗ ಆಗಿಬಿಟ್ಟಿತ್ತು ಅವಂಗ.
ಅಂಥದ್ರೊಳಗ ತಲೆಗೆ ಕಲ್ಲೆಲ್ಲ ಬಿದ್ದು ನೋಡ್ರಿ, ತಲೆ ಒಂದು ಹುಚ್ಚು ಹಿಡಿದು ಬಿಟ್ಟಿತ್ತು. ಅವ್ನು ಹುಚ್ಚರ ರೀತಿ ಆಗಿಬಿಟ್ಟಿದ್ದ. ಆ ಹುಚ್ಚರ ರೀತಿ ಆದ್ರೆ ಗುಡಿಯಾಗ ಕುಂತಾನ, ಬಟ್ಟೆ ಎಲ್ಲ ಹೊಲಸು ಹರಿದು, ಬಟ್ಟೆ ಎಲ್ಲ ಹರಿದು ಬಿಟ್ಟಾವ, ಮುಖ ಸುಕ್ಕುಗಟ್ಟೈತಿ, ಕೂದಲೆಲ್ಲ ಕೆದರ್ಯಾವ, ಹೊಲಸು ದೇಹ, ಎಲ್ಲಿ ಬೇಕೆಲ್ಲ ಕೈಯ ಮೈಯ ಹೊಲಸು ಹಿಡಿದು ಬಿಟ್ಟಿತ್ತು. ಆದ್ರೆ ಕರುಳು ಚುರು ಅಂತಿದ್ದು ಹಸುವಾಗಿ. ಹೀಗಿರೋ ಸಂದರ್ಭದೊಳಗ ಅಲ್ಲಿ ಒಬ್ಬ ಯಾವ ನೋಡ್ರಿ ಸತ್ತ ನಾಯಿ ತಂದು ಒಗೆದು ಬಿಟ್ಟ. ನಾಯಿ ಸತ್ತೈತೆ ಅಂತ ಹೇಳಿ ಊರಾಗಿಂದ ಸತ್ತ ನಾಯಿ ತಂದು ಹೊರಗೆ ಒಗದ್ರೆ ಬಾಲಕ ಸತ್ತ ನಾಯಿಯನ್ನ ತಗೊಂಡು ಆ ಮಾಂಸವನ್ನ ತಿಂದ ಉದಾಹರಣೆಗಳು ಆ ಪುಸ್ತಕದೊಳಗೆ ಓದ್ಬೇಕಾದ್ರೆ ನನಗ ಸಕಟ ಅದು ಎಷ್ಟು ತೊಂದರೆ ಆಗಿತ್ತಪ್ಪ ಅನ್ನೋ ಹಂಗ ನನಗೆ ಈಗಲೂ ಮಾತುಗಳ ಆಡಬೇಕಾದ್ರೆ ಅಷ್ಟು ದುಃಖ ಆಗ್ತೈತಿ ನೋಡ್ರಿ. ಅವಂಗ ಎಷ್ಟು ತ್ರಾಸ ಆಗಿರ್ಬೇಕ್ರಿ ಹುಡುಗ. ಗೌಡ್ರ ಮನ್ಯಾಗ ಸುಖದ ಸುಪ್ಪತ್ತಿಗೆ ಒಳಗ ಉಂಡ ಆಡುವಂತಹ ಮಗ ಮನಿ ಬಿಟ್ಟು ಹೋಗಿ ಹೊಲಸಿನೊಳಗ ಮಲ್ಕೊಂಡು ಮಾಂಸವನ್ನ ತಿನ್ಲಿಕ್ಕತ್ತಾನ ಅಂತಂದ್ರ ಅವಂಗ ಎಷ್ಟು ತೊಂದರೆ ಆಗಿರ್ಬೇಕು ಅನ್ನೋದು ನಾವು ವಿಚಾರ ಮಾಡ್ಬೇಕಾಗ್ತದೆ. ಸುಮ್ಮನೆ ಶರಣರೆಲ್ಲ ಬಂದಿಲ್ರಿ ಭೂಮಿ ಮ್ಯಾಗ, ಸುಮ್ಮನೆ ಬಂದಿಲ್ಲ. ಅವ್ರ ಸಮಾಜದ ಉದ್ಧಾರಕ್ಕಾಗಿ ಅವ್ರ ಯಾವ ಕಷ್ಟಗಳನ್ನ ಅನುಭವಿಸ್ಯಾರ, ಎಷ್ಟು ಮನೆ ಭಿಕ್ಷಾ ಎತ್ಯಾರ, ಎಲ್ಲಿ ಮಲಗ್ಯಾರ, ಎಷ್ಟು ಮಳೆ ಗಾಳಿ ಬಿಸಿಲಿಗೆ ಅವರ ದೇಹವನ್ನ ಒಡ್ಡ್ಯಾರ ಅನ್ನೋದು ನಮಗೆಲ್ಲ ಹೆಂಗ ಗೊತ್ತಾಗಬೇಕ್ರಿ. ಅದು ನಮಗೆಲ್ಲ ಹೆಂಗ ಗೊತ್ತಾಗಬೇಕು. ಹಂಗ ದೇಹವನ್ನ ದಂಡಿಸಿದ ನಂತರವೇ ಆ ದೇಹ ವಜ್ರ ಆಗಿ ಹೊಳಿತೈತಿ. ಅವೆಲ್ಲ ಕಷ್ಟಗಳನ್ನ ನಾವು ಮಾತಾಡಬಹುದು, ನಮ್ಮ ಬಾಯಿಲೆ ಮಾತಾಡಬಹುದು, ನೀವು ಅದನ್ನ ಕೇಳಬಹುದು. ಆದ್ರೆ ಆ ಭಾವದಿಂದ ನಾವು ಅವರನ್ನ ಅರಿತುಕೊಂಡಾಗ ಅವರಿಗೆ ಆದಂತಹ ದುಃಖ ಎಲ್ಲೋ ಕಾಳಷ್ಟು ನಮ್ಗೆ ಅರಿವಾಗ್ತೈತಿ. ಎಷ್ಟು ದುಃಖ ಆಗಿತ್ತಪ್ಪ ಪುಣ್ಯಾತ್ಮಗ ಅಂತ ಹೇಳಿ. ಅಂತಹ ಬಾಲಕ ನೋಡ್ರಿ ಆ ಮಾಂಸದ ಎಲ್ಲ ತಿಂದ ಎಲುಗಳನ್ನ ಹನುಮಂತನ ಗುಡಿಯೊಳಗೆ ಒಗೆದು ಬಿಟ್ಟಿದ್ದ. ಮುಂಜಾನೆ ಪೂಜಾರಿ ಬಂದು ನೋಡ್ತಾನ, ಆಂಜನೇಯನ ದೇವಸ್ಥಾನದೊಳಗೆ ಮಾಂಸದ ಎಲುಗಳು ಬಿದ್ದಾವ. ಹೆಂಗ ಸಾಧ್ಯ ಇದು? ಹೆಂಗ ಸಾಧ್ಯ? ಇಂತಹ ದೇವಸ್ಥಾನದೊಳಗೆ ಹಿಂಗೆಲ್ಲ ಬೀಳ್ತಾವತ್ತಂದ್ರ ಯಾವುದೋ ಪ್ರಾಣಿ ತಂದು ಹಾಕಿರ್ಬೇಕು. ಬಿಟ್ರೆ ಈ ಬಾಲಕ ಹುಚ್ಚಿನಗಂತೆ ಏನು ಕುಂತಾನಲ್ಲ, ಇದ ಹುಚ್ಚು ಮಾಡಿರ್ಬೇಕಂತ ಹೇಳಿ ಅವು ಒಂದು 4 ಏಟಾ ಬಡಗಿ ತಂದು ಬಡದ್ರಿ. ಎಲ್ಲ ದೇವಸ್ಥಾನ ಮೈಲಿಗೆ ಆಯ್ತು ಅಂತ ಹೇಳಿ ಶುಚಿ ಮಾಡ್ಲಿಕ್ಕೆ ಶುರು ಆದ್ರು. ಅವರೆಲ್ಲ ಶುಚಿ ಮಾಡ್ಲಿಕ್ಕೆ ಶುರು ಆದ್ರೆ ಆ ಶುಚಿ ಮಾಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ನೋಡ್ರಿ ಎಲ್ಲ ದೇವಸ್ಥಾನವನ್ನು ಸ್ವಚ್ಛಂಗೆ ತೊಳೆದ್ರು. ಆ ಬಾಲಕಗೆ ಬಡದ ಹೊರಗೆ ಏನು ಕುಣಿಸಿದ್ರಲ್ಲ, ಆ ಬಾಲಕಗೆ ಬಂದ ಜನ ಒದ್ಯಾವ್ರು ತುಳ್ಯಾವ್ರು ಏನು ಮಾಡಿಬಿಟ್ಟಿವೋ, ಎಲ್ಲ ದೇವಸ್ಥಾನವನ್ನ ಮೈಲಿಗೆ ಮಾಡಿಬಿಟ್ಟಿದೆ ಅಂತ ಹೇಳಿ ಅವನನ್ನ ಬೈದು ಮತ್ತೆ ನುಗ್ಗಿಸ್ಬಿಟ್ರು ಗುಡಿಯಾಗಿಂದ. ಹೋಗನಿ ಆ ಕಡೆ ಎಲ್ಲರ ಹಾಳಾಗಿ ಅಂತ ಹೇಳಿ. ಇಷ್ಟೆಲ್ಲ ಕಷ್ಟವನ್ನ ಅನುಭವಿಸಿ ಸ್ಮಶಾನದೊಳಗೆ ಹೋಗಿ ಮಲ್ಕೊಂಡು ಹೆಣದ ದಿಬ್ಬದ ಮೇಲೆ ಇಟ್ಟಂತಹ ಆ ಹಕ್ಕಿಗೆ ಅನ್ನ ಇಡುವುದಂತ ಅಂತಾರ ನೋಡ್ರಿ. ಅಂತಹ ಹಕ್ಕಿಗೆ ಅನ್ನ ಇಟ್ಟದ್ದನ್ನ ತಗೊಂಡು ತಾನು ಉಂಡು ಹೊಟ್ಟೆ ತುಂಬಿಸ್ಕೊಂಡಾನ ಅಂತಹ ಶರಣ ಹುಚ್ಚೇರೇಶ್ವರ ಮಹಾಸ್ವಾಮಿಗಳು. ಏನು ಅದ್ಭುತ ಅವರು ಲೀಲೆ ರೀ. ಒಮ್ಮೆ ಆ ಗ್ರಂಥವನ್ನ ಓದಿಬಿಟ್ರೆ ಆ ಮನಸ್ಸು ತುಂಬಿ ಬರ್ತದ. ಅಷ್ಟು ಅದ್ಭುತವಾದಂತಹ ಈ ಗ್ರಂಥ. ಈಗ ಪುಸ್ತಕ ಓದುವಂತಹದ್ದು ಕಡಿಮೆ ಆಗಿಬಿಟ್ಟೈತಿ. ಮಂದಿಗೆ ಪುಸ್ತಕ ಓದ್ರಿ ಅಂತಂದ್ರೆ ಸಾಲಿ ಕಲಿಯುವಾಗ ಸಾಲಿ ಪುಸ್ತಕ ಓದಂಗಿಲ್ಲ. ಇಂಥ ಅಧ್ಯಾತ್ಮ ಓದಂದ್ರೆ ಹೆಂಗ್ ಓದ್ತಾರ್ರಿ ಅವರು? ಹೆಂಗ್ ಓದ್ತಾರ? ಇಂತಹ ಗ್ರಂಥಗಳು ಜೀವನವನ್ನ ಎಲ್ಲೋ ಹೋಗಿ ನಿಲ್ಲಿಸ್ಬಿಡ್ತೈತಿ. ಏನಿಲ್ಲ ಈ ಜೀವನದೊಳಗ ಅನ್ನೋ ಹಂಗೆ ಮಾಡಿಬಿಡ್ತಾವ ಇಂಥ ಗ್ರಂಥಗಳು. ಅಷ್ಟು ತ್ರಾಸ ತಗೊಂಡಂತಹ ಹಕ್ಕಿಗೆ ಅನ್ನ ಇಟ್ಟದ್ದು ಆ ಅನ್ನ ತಿನ್ನವ ಆ ಹೆಣದ ಮ್ಯಾಗಿನ ತೆಗೆದು ಒಗದಿರ್ತಾರಲ್ರಿ, ಹಾಸಿಗೆ ಅದು ಹೊಲಸು ತೆಗೆದು ಒಗದಿರ್ತಾರಲ್ಲ ಹೆಣದ ಮ್ಯಾಗಿನ, ಅದನ್ನ ತಗೊಂಡು ಮೈ ಮ್ಯಾಗ ಹೊಚ್ಕೊಳವ. ಆ ಏನು ಸಂಸ್ಕಾರ ನಡಿಲಾಕ ಬೆಂಕಿಯ ಗಡಿಗೆ ಮ್ಯಾಗ ಅದ್ರ ಮ್ಯಾಗ ಒಂದು ಇಟ್ಟಿರ್ತಾರ, ಪರ್ಯಾಣ ಅಂತ ಹೇಳಿ ಕರೀತಾರ. ಒಂದು ತಾಟ, ಬೆಂಕಿ ಗಡಿಗೆಯನ್ನು ಮುಚ್ಚಲಾಕ ಒಂದು ಮ್ಯಾಗ ತಾಟ ಇರ್ತೈತಿ, ಗಡಿಗೆ ಬಾಯಿ ಮುಚ್ಚಾಕ, ಅದಕ್ಕೆ ಪರ್ಯಾಣ ಅಂತ ಕರೀತಾರೆ.
ಅದೇ ಪರ್ಯಾಣವನ್ನ ಕೈಯೊಳಗೆ ಹಿಡ್ಕೊಂಡು ಹೆಣದ ಮೇಲೆ ಹೊಚ್ಚಿರುವಂತಹ ಹಾಸಿಗೆಗಳನ್ನೇ ತನ್ನ ಬಟ್ಟೆಗಳನ್ನಾಗಿ ಮಾಡಿಕೊಂಡು ಅದರಲ್ಲೇ ಇರುವಂತಹ ಒಂದು ಬಟ್ಟೆಯನ್ನ ತಲೆಗೆ ಸುತ್ತಕೊಂಡು ಕೊರಳೊಳಗ ಡಬ್ಬಗಳನ್ನೆಲ್ಲ ಹಾಕೊಂಡು ಡಬ್ಬಿಗಳನ್ನ ಬಾರಿಸುವಂತ ಆ ಕೈಯೊಳಗ ಪರ್ಯಾಣಗಳನ್ನ ಹಿಡ್ಕೊಂಡು ಹೆಣದ ಚಟ್ಟಕ್ಕೆ ಕಟ್ಟಿರುವಂತಹ ಬಿದಿರುಗಳನ್ನೇ ಕೈಯೊಳಗ ಊರುಗೋಲನ್ನ ಮಾಡಿಕೊಂಡು 12 ವರ್ಷದ ನಂತರ ಬಾಲಕ ಈರಪ್ಪ ಊರಿಗೆ ಬಂದ, ಕೋಡಿಕೊಪ್ಪಕ್ಕೆ ಬಂದ. ಯಾರ ಗುರ್ತ ಹಿಡಿಬೇಕ್ರಿ? ಅವನನ್ನ ಯಾರ ಗುರ್ತ ಹಿಡಿಬೇಕು? ಅವನ ಸ್ಮಶಾನ ಕಾಯುವ ರುದ್ರ ಅವನ ಅವತಾರದೊಳಗೆ ಬಂದ್ಬಿಟ್ಟಾನ. ಸ್ಮಶಾನ ಕಾಯುವ ರುದ್ರನ ಅವತಾರದೊಳಗೆ ಎಲ್ಲರೂ ಅವನನ್ನು ನೋಡಿ ಯಪ್ಪೋ ನಮ್ಮ ಊರಾಗ ಹುಚ್ಚು ಬಂದ್ರು ಅಂತ ಹೇಳಿ ಓಡ್ಲಿಕ್ಕೆ ಶುರು ಆಯ್ತು. ಯಾವ ಹುಚ್ಚು ಬಂದಪ್ಪ ನಮ್ಮ ಊರಾಗ ಅಂತ ಹೇಳಿ. ಆ ಬಾಲಕ ಈರಣ್ಣ ನೋಡ್ರಿ, ಆದ್ರ ಬಾಲಕ ಬಂದಿದ್ದು ಯಾರಿಗೆ ಗೊತ್ತಾಗಿತ್ತು? ಯುವಕ ಆಗಿದ್ದ, 12 ವರ್ಷ ಆದ ನಂತರ ಯುವಕ ಆಗಿದ್ದ. ಯುವಕ ಬಂದದ್ದು ಯಾರಿಗೆ ಗೊತ್ತಾಗಿತ್ತು ಅಂತಂದ್ರ ತಾಯಿ ಕರಳಿಗೆ ಗೊತ್ತಾಗಿತ್ತು. ತಾಯಿ ಕರಳಿಗೆ ನೋಡ್ರಿ, ಎಲ್ಲೋ ಇರುವಂತಹ ಆ ಹುಡುಗನ ಪರಿಸ್ಥಿತಿ ಏನು, ಮಗ ಏನು ಮಾಡ್ಲಿಕ್ಕತ್ತಾನೆ ಏನು ಅಂತ ಹೇಳಿ ಅದನ್ನ ಅರಿಯುವಂತಹ ಗುಣ ತಾಯಿ ಕರಳಿಗೆ ಬಿಟ್ರೆ ಮತ್ತೆ ಯಾರಿಗೂ ಇಲ್ಲ. ಅಂತಹದ್ದು ತಾಯಿ ಕರಳಿಗೆ ಗೊತ್ತಾಗಿತ್ತು. ಅವಾಗ ನೋಡ್ರಿ, ಕೆಲವೊಂದಿಷ್ಟು ಜನ ಅವನನ್ನ ಸೂಕ್ಷ್ಮವಾಗಿ ಗಮನಿಸಿ, ಓಹೋ ಗೌಡ್ರಿ ಹಿರಿಯ ಬಂದಾನ, ಗೌಡ್ರಿ ಹಿರಿಯ ಬಂದಾನ ಅಂತ ಹೇಳಿ ಊರಾಗ ಹಬ್ಬಿಸ್ಬಿಟ್ರು. ಗೌಡ್ರಿ ಹಿರಿಯ ಬಂದಾನ, ಹುಚ್ಚಾಗ್ಯಾನ, ಹುಚ್ಚ ಹಿರಿಯ ಆಗ್ಯಾನವ ಅಂತ ಹೇಳಿ. ಯಾವಾಗ ಹುಚ್ಚ ಹಿರಿಯ ಆಗ್ಯಾನ, ಹುಚ್ಚ ಹಿರಿಯ ಆಗ್ಯಾನ ಅಂತ ಹೇಳಿ ಅಂದ್ರು, ಅವಾಗಿನ ಹಿಡದ ಈರಪ್ಪನ ಹೆಸರು ಹುಚ್ಚ ಈರಪ್ಪ, ಹುಚ್ಚೀರೇಶ ಅಂತ ಹೇಳಿ ಹಾಕೊಂತ ಬಂತು. ಹುಚ್ಚ ಈರಪ್ಪ ಬಂದಾನಂತ ಹೇಳಿ ಊರಾಗ ಸುದ್ದಿ ಆದ ನಂತರ ತಾಯಿ ಓಡ್ಕೊಂತ ಬಂದಳು, ಹಿಂಗ್ಯಾಕಾಗೈತಿ ನನ್ನ ಮಗ ಅಂತ ಹೇಳಿ. ಓಡ್ಕೊಂತ ಬಂದ ನೋಡ್ತಾಳ, ಮಗನ ಅವತಾರ. ಏನ್ರಿ ಅದು ಮಗನ ಅವತಾರ? ಅಬ್ಬಬ್ಬ, ನೋಡ್ಬಾರ್ದು ಅದನ್ನ. ಕಣ್ಣೀರು ಸುರಿಸ್ತಾ ಇದ್ದಾಳ ತಾಯಿ, ಕಣ್ಣೀರು ಸುರಿಸ್ತಾ ಇದ್ದಾಳ. ಕರಳು ಕಿತ್ತು ಬರುವಂಗ ಕಣ್ಣೀರು ಸುರಿಸ್ತಾ ಇದ್ದಾಳ, ಚೀರ್ತಾ ಇದ್ದಾಳ, ನೆಲ ಹೊಸಿತಾ ಇದ್ದಾಳ, ನೆಲ ಹೊಸದ ಅಳತಾಳ, ಎದಿ ಬಡ್ಕೊಂಡ ಅಳತಾಳ. ಎಂತಹ ಅದ್ಭುತ ರತ್ನದಂತಹ ಮಗ ಇದ್ದ, ಹೆಂಗೋ ಬೆಳೆದ ಗೌಡಿಕಿ ಮಾಡುವಂತಹ ಮಗ ಹುಚ್ಚ ಆಗಿ ಊರಾಗ ಬಂದಾನಲ್ಲ. ಎಷ್ಟು ದುಃಖ ಆಗಿರ್ಬೇಕ್ರಿ ಆ ತಾಯಿಗೆ, ಎಷ್ಟು ದುಃಖ ಆಗಿರ್ಬೇಕು. ಎದಿ ಬಡ್ಕೊಂಡ ಕಣ್ಣೀರು ಸುರಿಸ್ತಾ ಇದ್ದಾಳ. ಈರಪ್ಪ ಯಾಕೆ ಹಿಂಗಾಗಿದ್ಯೋ, ನಾ ನಿಮ್ಮ ಅವ್ವ ಇದೀನೋ, ಗುರ್ತಾ ಹಿಡ್ದಿಯೇನು ಇಲ್ಲೋ ಅಂತ ಹೇಳಿ ಕೇಳಿಕತ್ತಾಳ. ಆದ್ರೆ ಈರಪ್ಪ ಏನಾಗಿ ಬಿಟ್ಟಿದ್ದ, ಈಶ್ವರನ ಅವತಾರವನ್ನ ತಾಳಿ ಬಿಟ್ಟಿದ್ದ. ಈರಪ್ಪ ಈಶ್ವರನ ಅವತಾರ. ಎಂತಹ ಜ್ಞಾನ ಬಂದು ಬಿಟ್ಟಿತ್ತು ಹುಚ್ಚೇರೇಶ್ವರ ಮಹಾಸ್ವಾಮಿಗಳಿಗೆ ಅಂತಂದ್ರ, ಲೌಕಿಕದ ಯಾವ ಪರಿ ಬರ್ತತ್ರಿ ಅವರಿಗೆ? ಯಾರು ಎಲ್ಲವನ್ನ ತ್ಯಜಿಸಿ ಜಗತ್ತೇ ಮನೆ ಅಂತ ಹೇಳಿ ತಿಳ್ಕೊಂಡಿರ್ತಾರ, ಅವರಿಗೆ ತಂದೆ ತಾಯಿ ಬಂಧು ಬಾಂಧವರು, ಅಣ್ಣ ತಮ್ಮಂದಿರು, ಹೆಂಡತಿ ಮಕ್ಕಳು, ಇವೆಲ್ಲ ಒಂದು ಸಂಬಂಧವೇ? ಇದೆಲ್ಲ ಒಂದು ಸಂಬಂಧವೇ? ಈ ಜಗತ್ತೇ ಅವರಿಗೆ ಮನೆ, ಭೂಮಿಯೇ ಹಾಸಿಗೆ, ಗಗನವೇ ಅವರಿಗೆ ಹೊದಿಕೆ. ಅಂತಹ ಆ ಸನ್ನಿವೇಶಕ್ಕೆ, ಅಂತಹ ಸ್ಥಾನಕ್ಕೆ ಮುಟ್ಟಿದ ನಂತರ ಇದೆಲ್ಲವೂ ನಶ್ವರ, ಲೌಕಿಕ ಎಲ್ಲವೂ ನಶ್ವರ. ಇಂತಹ ನಶ್ವರ ಜೀವನವನ್ನ ಯಾವ ಶರಣರು ಸಿದ್ಧಿ ಪುರುಷರು ಅನುಭವಿಸಿಲ್ಲ. ಈಗಿನ ಶರಣ ಸಿದ್ಧಿ ಪುರುಷರ ಬಗ್ಗೆ ನಾನು ಮಾತಾಡಲ್ಲ. ಆದ್ರೆ ಅದಾರ ಈಗೋ ಕೆಲವೊಂದಿಷ್ಟು ಜನ, ಅಲ್ಲೊಂದು ಇಲ್ಲೊಂದು ಬೆರಳಣಿಕೆ ಅಷ್ಟು ಜನ ಈ ಸಮಾಜದ ಉದ್ಧಾರಕ್ಕಾಗಿ ಕಂಕಣ ಕಟ್ಟಿ ನಿಂತವ್ರು ಅದಾರ್ರಿ, ಈಗೂ ಅದಾರ. ಆದ್ರ ಹುಡುಕುವಂತಹ ಮನಸ್ಥಿತಿ ನಮ್ಮೊಳಗಿಲ್ಲ. ಅವರನ್ನ ಕಾಣುವಂತಹ ಕಣ್ಣುಗಳು ನಮ್ಮಲ್ಲಿಲ್ಲ, ಅವರ ಮಾತುಗಳನ್ನ ಕೇಳುವಂತಹ ಕಿವಿಗಳು ನಮ್ಮಲ್ಲಿಲ್ಲ, ಅವರನ್ನ ನೋಡಲಾಕ ನಮ್ಮ ಕಾಲುಗಳು ನಡೆಯುವಂತಹ ಪರಿಸ್ಥಿತಿ ಒಳಗಿಲ್ಲ. ಈಗಲೂ ಇದ್ದಾರ ಅಂತ ಜನರು, ಸಾವಿರಾರು ಜನ ಇದ್ದಾರ. ಎಲ್ಲೋ ಎಲೆ ಮರೆ ಕಾಯಿ ಅಂತ ಅಡಿಗೆ ಕುಂತು ತಮ್ಮ ಆ ಕಾಯಕವನ್ನ ನಡೆಸ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನರದು ಅವ್ರದ್ದು ಮಾತಾಡುವುದೇ ಬೇಡ. ಆದ್ರೆ ಹುಚ್ಚೇರೇಶ್ವರ ಮಹಾಸ್ವಾಮಿಗಳು ನೋಡ್ರಿ, ಎಲ್ಲಾ ಸಿದ್ಧಿಗಳನ್ನ ತನ್ನ ಹುಚ್ಚಿನ ಅವತಾರದಲ್ಲೇ ಎಲ್ಲಾ ಸಿದ್ಧಿಗಳನ್ನ ಮಾಡ್ಕೊಂಡಂತ ಹುಚ್ಚೇರೇಶ್ವರ ಮಹಾಸ್ವಾಮಿಗಳು ಕೋಡಿಕೊಪ್ಪಗೆ ಬಂದ ನಿಂತ್ರ ಅದೊಂದು ಏನ್ರಿ ವಿರಾಟ ರೂಪ,
ರುದ್ರನ ರೂಪದೊಳಗೆ ನಿಂತಾರ. ಆದ್ರೆ ಜನರ ಕಣ್ಣಿಗೆ ಅದು ಏನಾಗ್ತತ್ರಿ, ಹುಚ್ಚನ ಅವತಾರ ಕಾಣಿಸ್ಬಿಟ್ಟದ, ಹುಚ್ಚನ ಅವತಾರ ಕಾಣಿಸ್ಬಿಟ್ಟದ. ಮರಳ ದಿನ್ನಿ ಮ್ಯಾಗ ಹೋಗಿ ಕುಂತ್ರು, ಮರಳ ದಿನ್ನಿ ಮ್ಯಾಗ ಹೋಗಿ ಕುಂತ್ರು. ಒಂದು ಕೆರೆ ಇತ್ತದು, ಆ ಕೆರೆ ದಿನ್ನಿ ಮ್ಯಾಗ ಕುಂತ್ರು. ಏನೋ ಬಾಯಿಗೆ ಬಂದಂಗ ಬಡಬಡಿಸೋರು, ಅವರ ಸುತ್ತಮುತ್ತ ನಾಯಿ ಬೆಕ್ಕ ಆದ್ ಇದು ಯಾವ್ದು ಬರ್ತತ್ರಿ ಅದನ್ನೆಲ್ಲ ತಗೊಳ್ಳೋರು. ಒಂದು ಸೇಂದಿಯ ಗಡಿಗೆಯನ್ನ ತತ್ರಾಣಿ ಅಂತ ಹೇಳಿ ಕರಿತೀವಿ, ತತ್ರಾಣಿಯನ್ನ ಕೊರಳೊಳಗೆ ಹಾಕೊಳ್ಳೋರು ನೋಡ್ರಿ. ಆಗಿನ ಸಂದರ್ಭದೊಳಗೆ ತತ್ರಾಣಿ ಅಂತಂದ್ರೆ ಚಪ್ಪಟೆ ಆದಂತಹ ನೀರು ಕುಡಿಯುವಂತಹ ಗಡಿಗೆಗಳು. ದಗದಕ್ಕೆ ಹೋಗೋರು ನೀರು ಕುಡಿಯಾಕಂತ ಹೇಳಿ ತತ್ರಾಣಿಯನ್ನ ಹಾಕೊಂಡು ಹೋಗ್ತಿದ್ರು. ಅದೇ ತತ್ರಾಣಿ ಅಂತದನ್ನ ಈ ಮಹಾಸ್ವಾಮಿಗಳು, ಹುಚ್ಚೇರೇಶ್ವರ ಮಹಾಸ್ವಾಮಿಗಳು ಮದಿರೆಯನ್ನ ತುಂಬಿಸಿಟ್ಟು, ಆ ಮದಿರೆಯನ್ನ ಕೈಯೊಳಗಿರುವಂತಹ ಒಂದು ಹರಕ ಜೋಳಿಗೆ ಒಳಗಿರುವಂತಹ ಆ ಡಬ್ಬಿ ಡುಸುಕಿ ಹರಕ ಅರಿವಿ ಅದೊಂದು ಪರ್ಯಾಣ, ಅದನ್ನು ತಗೊಂಡು ಆ ಸೇಂದಿಯನ್ನ ಪರ್ಯಾಣದೊಳಗೆ ಹಾಕಿಡೋರು. ಯಾರಿಗೆ ಅಂತಂದ್ರೆ ನಾಯಿಗಳು ಬೆಕ್ಕ ಅವು ಯಾವ ಬರ್ತಾವಲ್ಲ ಅವ್ರಿಗೆಲ್ಲ ತಿಂಡ್ರು ಕುಡೀರು ಅಂತ ಹೇಳಿ ಅವಕ್ ಅನ್ನೋರು. ಈ ಜಗತ್ತು ಒಂದು ಹುಚ್ಚರ ಸಂತೆ ಆಗೈತಿ, ಈ ಜಗತ್ತು ಒಂದು ಹುಚ್ಚರ ಸಂತೆ ಆಗೈತಿ. ಹುಚ್ಚರೊಳಗ ನಾನೊಬ್ಬ ದೊಡ್ಡ ಹುಚ್ಚ, ನನ್ನ ಹುಚ್ಚನ ಜೊತೆ ನೀವಿರುವಂತವ್ರು ನೀವೆಂತ ಹುಚ್ಚರು ಅಂತೇಳಿ ನಾಯಿಗನವರು. ಅಂತಹ ನಾಯಿಗೆ ಹುಚ್ಚು ಬಿಡಿಸೋರು ನಿಮ್ಮದಂತ ಹೇಳಿ ಆ ಸೇಂದಿಯನ್ನ ನಾಯಿಗೆ ಕುಡಿಸೋರು ನೋಡ್ರಿ. ಎಲ್ಲೋ ಯಾವುದೋ ಒಂದು ಹರಕ ತುಣುಕು ರೊಟ್ಟಿ ತುಣುಕ್ ಬಿದ್ರೆ ಅರ್ಧ ತುಣುಕ್ ತಾವು ಬಾಯಿಯೊಳಗೆ ಇಟ್ಕೊಂಡು ಇನ್ನರ್ಧ ತುಣುಕ ನಾಯಿಗಳಿಗೆ ತಿನ್ಸವ್ರಿ, ನಾಯಿಗಳಿಗೆ ತಿನ್ಸವ್ರಿ. ಅವರ ಸಂಗಡಿಗರು, ಅವರು ಬಂಧು ಬಾಂಧವರು ಯಾರು ಅಂತಂದ್ರ ಅವೇ ನಾಯಿಗಳು, ಬೆಕ್ಕುಗಳು, ಕುರಿ, ಆವು ಇವು ಇಂಥವು, ಇವೇ ಅವರು ಸಂಗಡಿಗರು. ಭೂಮಿಯೇ ಹಾಸಿಗೆ ಗಗನವೇ ಹೊದಿಕೆ ಅಂತ ನಿಮಗಾಗಲೇ ಹೇಳಿದ್ದೆ. ಈ ಸಂದರ್ಭದೊಳಗ ಮಣ್ಣಿನ ದಿಬ್ಬಿ ಮ್ಯಾಗ ಕುಂತ ಇಂಥದ್ದು ಮಾಡಾಕತ್ತಿದ್ರು. ಆ ಟೈಮದೊಳಗೆ ನೋಡ್ರಿ, ಆ ಕುರಿಗಾಯಿ ಹುಡುಗರು, ದನಕಾಯಿ ಹುಡುಗರು ಎಲ್ಲ ಅವರು ಸುತ್ತಮುತ್ತಲು ಬಂದು, ಓ ಯಾರ್ರೀ ನೀವು ಇಲ್ಯಾಕ ಕುಂತಾರ್ರಿ, ಹಿಂಗ್ಯಾಕ ನಿಮ್ದು ಅವತಾರ ಹಂಗೆ ಅಂತ ಹೇಳಿ ನೋಡ್ರಿ. ಸಣ್ಣ ಸಣ್ಣ ಹುಡುಗರು, ಕುರಿ ಕಾಯೋ ಇದನ್ನ ದನ ಕಾಯ್ಕೊಂತ ಇರುವಂತ ಹುಡುಗರು. ಅವಾಗೆಲ್ಲ ಶಿಕ್ಷಣ ಪದ್ಧತಿ ಬಹಳ ಕಡಿಮೆ. ಎಲ್ಲ ಜನ ಯಾವ್ದಕ್ಕ ಅಂತಂದ್ರೆ ದನ ಕಾಯೋದು ಅವ್ರದ್ದು ಪ್ರಮುಖ ಉದ್ಯೋಗನೇ ಅದೇ, ದನ ಕಾಯೋದು, ಹೊಲ ಮಾಡೋದು. ಹಿಂಗ ದನ ಮೇಯಿಸ್ಕೊಂತ ಬಂದಾಗ ಬುತ್ತಿ ಗಂಟೆ ಕಟ್ಕೊಂಡು ಅವು ಬರು. ಎಲ್ಲಾರು ಬುತ್ತಿ ತಿನ್ನೋ ಸಂದರ್ಭದೊಳಗೆ ಯಾವ್ದ್ರೆ ಆ ರೊಟ್ಟಿ ತುಣುಕದ ದಂಡಿಗದ ರೊಟ್ಟಿ ತುಣುಕ್ ಬಿರುಸಾಗಿರ್ತೈತಿ ನೋಡ್ರಿ, ಅಂತವನ್ನೆಲ್ಲ ತೆಗೆದು ಈ ಹುಚ್ಚೇರೇಶ್ವರ ಮಹಾಸ್ವಾಮಿಗಳು ಒಗ್ಯಾವ್ರು. ಇದೇ ಅಮೃತ ಅಂತ ತಿಳ್ಕೊಂಡು ಹುಚ್ಚೇರೇಶ್ವರ ಮಹಾಸ್ವಾಮಿಗಳು ಅಮೃತ ಸಿಕ್ಕಂಗ ಅದನ್ನ ಕಣ್ಣಿಗೆ ಹೊತ್ಕೊಂಡ್ ತಿನ್ನೋರು. ಲೋಕದ ಕಣ್ಣಿಗೆ ಅವರೊಬ್ರು ಹುಚ್ಚರು, ಆದ್ರ ಅವರು ಪರಮಾತ್ಮನ ಸ್ವರೂಪಿಗಳಾಗಿದ್ರು, ಈಶ್ವರನ ಸ್ವರೂಪಿಗಳಾಗಿದ್ರು ಹುಚ್ಚೇರೇಶ್ವರ ಮಹಾಸ್ವಾಮಿಗಳು. ಅವರ ಬಾಯಿಂದ ಏನ ಮಾತು ಬರ್ತತಿ ಅದು ನಡೆದೇ ತೀರ್ತಿತ್ತು. ಹೀಗಿದ್ದಾಗ ಆ ಬಾಲಕರು ಮಕ್ಕಳು ಕೊಟ್ಟಿದ್ದ ಎಲ್ಲ ಅಲ್ಪ ಸ್ವಲ್ಪ ಉಳಕಲ ಬಳಕಲ ಮುಸ್ರಿ ಅಂತ ಏನ್ ನಾವು ಅಂತೀವಲ್ರಿ, ಹೊಟ್ಟೆ ತುಂಬಿದ ಬಳಕ ಎಲ್ಲ ಉಳ್ದೈತಿ ತಗೋ ಅಂತ ಹೇಳಿ ಅವ್ರು ಒಗದ್ ಹೋಗ್ಬಿಟ್ರು. ಅದನ್ನ ತಗೊಂಡು ನಾಯಿಗಳಿಗೆಲ್ಲ ಹಂಚಿಕೊಂಡು ತಿನಿಸಿ ಮಾಡಿ ತಾವು ತಿಂದ. ನೀರದು ಇಲ್ರಿ, ಅದೇ ತತ್ರಾಣಿ ಒಳಗಿರುವಂತಹ ಸೇಂದಿಯನ್ನ ಕುಡಿದು ಅವರು ಶಿವ ಶಿವ ಅಂತೇಳಿ ಪರಮಾತ್ಮನ ಧ್ಯಾನದೊಳಗೆ ಮುಳುಗಿಬಿಟ್ರು. ಮ್ಯಾಗ ನೋಡ್ತಾರ ಪರಮಾತ್ಮನನ್ನ ಶಿವ ಶಿವ ಅನ್ನೋ ತಡ ಇಲ್ದ ಮೋಡಗಳೆಲ್ಲ ಕವಿದು ಗುಡುಗು ಸಿಡಿಲುಗಳು ಮಿಂಚಲಿಕ್ಕೆ ಶುರು ಆಯ್ತು. ಜೋರಾಗಿ ಏನಪ್ಪಾ ಅಂದ್ರ ಗದ್ರಸ್ಲಿಕ್ಕೆ ಶುರು ಆಯ್ತು. ಅವಾಗ ಹುಡುಗರಲ್ಲೇ ಹುಚ್ಚ ಹೋಗೋ ಇಲ್ಲಿಂದ ಜೋರು ಮಳೆ ಬರ್ಲಾಕತ್ತೈತಿ, ನಾವಂತೂ ಓಡ್ತೀವ ಅಂತ ಹೇಳಿ ಒಟ್ಟು ಹುಡುಗರೆಲ್ಲ ಓಡ್ಕೊಂತ ಹೋಗ್ಬಿಟ್ರು. ಅವಾಗ ಒಬ್ಬ ಹುಡುಗ ಅವ್ರು ಹುಚ್ಚನ ಬಿಡೋ, ಅವ್ರು ಗೌಡ್ರು ಈರಪ್ಪ ಅವರು ಭಾಳ ದಿವ್ಸ ಆದ ಬಳಕ ಬಂದಾರ ಅವ್ರು. ಅವ್ ಗೌಡ್ರಿ ಈರಪ್ಪ ಹುಚ್ಚ ಹಿಡ್ದೈತಿ ಅವಂಗ, ಗೌಡ್ರಿ ಈರಪ್ಪಗ ಇಲ್ಲೇ ಇದ ಊರನವ್ರು ಅದಾರವ್ರು ಅಂತ ಹೇಳಿ ಒಬ್ಬ ಹುಡುಗ ಮಾತಾಡ್ತಾನ ನೋಡ್ರಿ ಹಿಂಗ ನಡ್ಬರ್ಕೊಳಗ. ಆಯ್ತು ಬಿಡಪ್ಪ, ಯಾರ ಗೌಡ್ರು ಈರಪ್ಪರ ಇರ್ಲಿ ಏನಿರ್ಲಿ ಹುಚ್ಚಲ್ಲ ಅಂತೇಳಿ ಸ್ವಲ್ಪ ಜನ ಅನ್ನೋರು. ಆಯ್ತು ನಡ್ರಿ, ಹುಚ್ಚ ಮನಿಗ್ ಹೋಗು, ಮತ್ತ ನಿಮ್ ಮನಿಗ್ ಹೋಗು, ಮಳಿ ಬರಾಕತ್ತೈತಿ ಅಂತ ಹೇಳಿ ಹುಡುಗರು ಅಂದ ತಮ್ಮ ಮನಿಗ್ ಹೋಗ್ಬಿಟ್ಟು. ನಾ ಎಲ್ಲಿ ಹೋಗುದಲ್ಪ, ನಿಮಗ ಅವ್ವ ಅಪ್ಪ ಅದಾರ, ಮನಿ ಐತಿ, ಆದ್ರ ನನಗ ಅವ್ವ ಅಪ್ಪ ಯಾರು ಇಲ್ಲ, ನನಗ ಮನಿನೇ ಇಲ್ಲ, ಇದೇ ಭೂಮಿನ ನನಗ ಮನಿ ಐತಿ ಅಂತ ಹೇಳಿ ನಾ ಇಲ್ಲೇ ಮಲ್ಕೊಂತಾನೆ ಅಂತ ಹೇಳಿ ಅಂದ್ಬಿಟ್ರು ಹುಚ್ಚೇರೇಶ್ವರ ಮಹಾಸ್ವಾಮಿಗಳು.
ಆಯ್ತು ನೀ ಇಲ್ಲೇ ಮಲ್ಕೋತಿದ್ರ ಮಲ್ಕೋಪ ಮತ್ ನಾಳೆ ಬಂದಾಗ ನೋಡೋಣ ಅಂತ ಹೇಳಿ ಹುಡುಗರೆಲ್ಲ ಹೋದ್ರಿ. ಹುಡುಗರು ಮನಿಗೆ ಹೋಗೋ ತಡ ಅಲ್ಲ ಹಿಂಗ ಜೋರು ಮಳಿ ಬತ್ರಿ. ಏನದು ಮುಗಲನ ಕತ್ತರಿಸ್ಕೊಂಡು ನೆಲದ ಮ್ಯಾಗ ಬಿತ್ತೇನೋ ಅನ್ನುವಂಗ ಜೋರು ಮಳೆ ಬಂದ್ಬಿಡ್ತು. ಅಷ್ಟು ಜೋರು ಮಳಿ ಬಂತು. ಮಳೆ ಎಲ್ಲ ನಿಂತ ಬಳಕ ಮರುದಿವ್ಸ ನೋಡ್ರಿ ಹುಡುಗರು ಮತ್ತೆ ಬಂದ್ರಿ ದನ ಕಾಯ್ಲಿಕ್ಕೆ. ದನ ಕಾಯ್ಲಿಕ್ಕೆ ಹುಡುಗರು ಬಂದಾಗ ಆ ಮಣ್ಣದ ದಿಬ್ಬಿ ಮ್ಯಾಗ ನೋಡ್ತಾರ, ಅರೆ ನಿನ್ನೆ ಒಬ್ಬ ಹುಚ್ಚು ಕುಂತಿದ್ಲಕ್ಕೋ ಇಲ್ಲಿ, ಮಳಿ ಬಂದ ಕೂಡ್ಲೆ ಅವನು ಎದ್ದು ಎಲ್ಲಿ ಓಡಿ ಹೋಗ್ಯಾರ ನೋಡ ಅಂತ ಹೇಳಿ ಹುಡುಗರು ನಗಲಿಕ್ಕೆ ಶುರು ಮಾಡಿದವು. ಅವಾಗ ಇನ್ನೊಬ್ಬ ಬಂದ, ಅದು ಮೊದಲ ಹುಚ್ಚದ, ಎಲ್ಲರ ಹುಚ್ಚರ್ಗತೆ ತಿರ್ಗಾಡ್ಕೊತ ಹೋಗಿರ್ತತಿ, ಅವನೇನ್ ಮಾಡೋದು ಬಿಡ್ರಿ ಅಂತ ಹೇಳಿ ಅದ ಮಣ್ಣಿನ ದಿಬ್ಬಿ ಮ್ಯಾಗೆಲ್ಲ ಹೋಗಿ ಏನಪ್ಪಾ ಅಂತಂದ್ರ ಅವ್ರು ತಮ್ಮ ಕೈಯಾಗಿರ್ತತಿ ನೋಡ್ರಿ ಬಡಿಗೆ, ಅದನ್ನ ಒತ್ಕೋತ ರಾಡ್ಯಾಗ ಚುಚ್ಕೋತ ಮಣ್ಣಿನ ದಿಬ್ಬಿ ಮ್ಯಾಗ ಹೊಂಟಿದ್ದು. ಹಿಂಗ ಚುಚ್ಕೋತ ಹೋಗೋ ಸಂದರ್ಭದೊಳಗ ನೋಡ್ರಿ ಒಬ್ಬ ಹುಡುಗ ಬಡಿಗೆಯನ್ನ ನೆಲದ ಮ್ಯಾಗ ಚುಚ್ಚದ ಮಣ್ಣಿನ ದಿಬ್ಬಿ ಮ್ಯಾಗ ಚುಚ್ಚಿ ಎಬ್ಸೋ ತಡ ಎಲ್ಲ ಒಂದು ಅರಿವಿ ಹೊರಗೆ ಬಂದ್ಬಿಡ್ತು. ಅರಿವಿ ಹೊರಗೆ ಬಂದ ಕೂಡಲೇ ಆ ಹುಡುಗ ಗೊತ್ತಾಯ್ತು ನೋಡ್ರಿ, ನಿನ್ನೆ ಏನ ಹುಚ್ಚೇರೇಶ್ವರ ಮಹಾಸ್ವಾಮಿಗಳು ಕುಂತಿದ್ರು ಅವ್ರ ತಲೆಗೆ ಕಟ್ಕೊಂಡಂತ ಬಟ್ಟೆ ಇದ ಇತ್ತು ಅನ್ನೋದು ಗೊತ್ತಾಯ್ತು. ಯಾವಾಗ ಅವಂಗ ಅದು ಗೊತ್ತಾಯ್ತು, ಬಾಲಕರನ್ನೆಲ್ಲ ಕರೆದ, ಬರ್ರಿ ಇಲ್ಲಿ, ನಿನ್ನೆ ಆ ಹುಚ್ಚು ಕುಂತಿದ್ಲ, ಆ ಹುಚ್ಚಿನ ತಲೆ ಮ್ಯಾಗ ಏನ್ ಅರಿವಿ ಸುತ್ತೊಂದಿದ್ಲ ಅದು ಇದ ಅರಿವಿ ನೋಡ್ರಿ ಅಂತ ಹೇಳಿ. ಹುಚ್ಚಿನ ಅರಿವಿ ಬಿಡೋಪ್ಪ, ಅದ್ನೇನ್ ಮಾಡ್ತೇ ಅಂದ ಕೂಡಲೇ ಗಪ್ರೋ ಅಂತ ಹೇಳಿ ಆ ಹುಡುಗ ಏನ್ ಮಾಡಿದ, ಆ ಬಡಿಗಿಲೆ ಅರಿವಿಯನ್ನ ಹಿಂಗ ನುಗ್ಸಲಿಕ್ಕೆ ಶುರು ಮಾಡಿದ. ಯಾವಾಗ ಅರಿವಿ ನುಗ್ಸಲಕ್ ಶುರು ಮಾಡಿದ ನೋಡ್ರಿ, ಮಣ್ಣ ಸ್ವಲ್ಪ ಸೈಡ್ ಸರಿತು, ತಲಿನ ಕಾಣಿಸ್ಬಿಡ್ತ ಹುಡುಗ. ಮ್ಯಾಗಿನ ತಲಿ ಕೂದಲ ತಲಿ ಕಾಣಿಸಿದ ಕೂಡಲೇ ಹುಡುಗ ಗಾಬರಿ ಆಯ್ತು. ಯಪ್ಪೋ ಒಳಗ ಅದಾನ್ರಿ ಹುಚ್ಚು ಒಳಗದಾನ ಅಂತ ಹೇಳಿ ಚೀರ್ಲಿಕ್ಕೆ ಶುರು ಮಾಡಿದ. ಅವಾಗ ಹುಡುಗರು ಗಾಬರಿ ಆಗಿ ಓಡ್ಲಿಕ್ಕೆ ಶುರು ಮಾಡಿದ್ರಿ. ಊರ ತಕ ಓಡೋದು. ಊರ ತಕ ಓಡಿ ಹೋಗಿ ಏನಂತಾವ, ನಿನ್ನೆ ಹುಚ್ಚು ಬಂದಿದ್ದಲ್ಲ, ಹುಚ್ಚು ಕುಂತಿದ್ದ, ಅವ ಮಣ್ಣಾಗ ಸಿಕ್ಕ ಮುಚ್ಕೊಂಡು ಸತ್ತಾನ ಬರ್ರಿ ಅಂತ ಹೇಳಿ ಊರಾಗ ಒದರ್ಲಿಕ್ಕೆ ಶುರು ಮಾಡಿತು. ನೋಡ್ರಿ ಮಕ್ಕಳು ಒದರ್ಲಿಕ್ಕೆ ಶುರು ಮಾಡ್ಲಿಕ್ಕತ್ತವ. ಗೌಡ್ರ ಮನಿ ತಕ ಸುದ್ದಿ ಹೋಯ್ತು. ಹುಚ್ಚು ಇರಪ್ಪ ಬಂದಿದ್ದ, ಹುಚ್ಚು ಇರಪ್ಪ ಮಣ್ಣಾಗ ಮುಚ್ಕೊಂಡ ಸತ್ತಾನ ಬರ್ರಿ ಅಂತ ಹೇಳಿ ಆ ಮನಿಗೆ ಸುದ್ದಿ ಹೋದ ನಂತರ ನೋಡ್ರಿ ತಾಯಿ ತಂದೆ ಇವ್ರೆಲ್ಲ ಓಡ್ಕೊಂತ ಬಂದ್ರು. ಏನಾಗೈತಿ ಅಂತ ಹೇಳಿ ನೋಡಾಕ ಬಂದ್ರ ಮಣ್ಣಿನ ದಿಬ್ಬಿ ಒಳಗ ಮ್ಯಾಗ ತಲಿ ಕಾಣ್ಲಿಕ್ಕತ್ತತಿ. ಹುಚ್ಚ ನೋಡ್ರಿ ಎಷ್ಟು ಹುಚ್ಚ, ಮಣ್ಣಿನ ದಿಬ್ಬ್ಯಾಗ ಕುಂತಕ್ಷಣ ತಾನ ಮಣ್ಣು ಹಾಕೊಂಡ್ ಸತ್ ಹೋಗಿತ್ತಲ್ಲ ಅಂತ ಹೇಳಿ ಜನ ಮಾತಾಡ್ಲಿಕ್ಕೆ ಶುರು ಮಾಡ್ರು. ಅವಾಗ ನೋಡ್ರಿ ಗೌಡ್ರದ್ದು ಮೊದಲ ಗೌಡ್ರ ಮಗ ಅವ ಹುಚ್ಚ ಹೊಡೆದ್ ಬಿಟ್ಟಿತ್ತು. ಇನ್ನ ಗೌಡ್ರ ಆಳುಗಳಿದ್ದು ಅವರು ಏನಂದ್ರು, ಕಲ್ಯಾಣಪ್ಪ ನೋಡ್ರಿ ಅವನ ಹೆಸರಿತ್ತು, ಗೌಡ್ರನ ಹೆಸರು ಕಲ್ಯಾಣಪ್ಪ ಅಂತ ಹೇಳಿ. ಅವಾಗ ತೆಗೀರಿ ಅದನ್ನ ನೋಡ್ರಿ ಏನಾಗೈತಿ ತೆಗೀರಿ ಅಂತ ಹೇಳಿ ಮಣ್ಣೆಲ್ಲ ಸರಸಲಿಕ್ಕೆ ಶುರು ಮಾಡ್ರು. ಯಾವಾಗ ಮುಖ ಕಾಣಿಸಿ ಕುತ್ತಿಗೆ ತಕ ದೇಹ ಕಾಣಿಸ್ತಲ್ಲ, ಈ ಕಡೆ ತಾಯಿ ಎದಿ ಬಡ್ಕೊಂಡು ಅಳಿಕತ್ತಾರ. 4 ಮಂದಿ ಹಿಡ್ದಾರ ಜಗ್ಗಿ ಆಕಿನ ಬಿಡುವಾರು, ಆ ಮಗನ ಹತ್ತಿಕ್ ಬಿಡುವಾರು. ಹುಚ್ಚು ಮಗ ಇತ್ತು, ಮಗನ ಹತ್ತಿಕ್ ಬಿಡ್ಲಿಲ್ಲ ಆಕಿನ. ಯಾವಾಗ ಕುತ್ತಿಗೆ ತಕ ಮಣ್ಣು ಸರಸತ್ತಿದ್ರು, ಕಣ್ಣು ತೆಗೆದು ಬಿಟ್ಟ ಹುಚ್ಚೇರೇಶ್ವರ. ಕಣ್ಣು ತೆಗೆದು ನೋಡ್ತಾನ, ಮಣ್ಣು ಸರಸಾವ್ರು ಮಣ್ಣಿನ ದಿಬ್ಬಿ ಮ್ಯಾಗ ಉಳ್ಕೋತ ಬಿದ್ರು. ಯಪ್ಪೋ ಹೆಣ ಕಣ್ಣು ತೆಗೆದೈತ್ರು ಅಂತ ಹೇಳಿ ಗಾಬರಿ ಆದ್ರು. ಅವಾಗ ಹುಚ್ಚೇರೇಶ್ವರ ಮಹಾಸ್ವಾಮಿಗಳಂದ್ರು, ನಾನು ಹೆಣ ಅಲ್ಲೋ, ನೀವು ಹೆಣ ಅದಿರಿ ಅಂದ್ರ. ನಾ ಸತ್ತೇ ಇಲ್ಲ, ನಾನು ಯೋಗದೊಳಗ ಮುಳುಗಿದ್ದೆ, ಪರಮಾತ್ಮನ ನಾಮಸ್ಮರಣ ಒಳಗೆ ಮುಳುಗಿದ್ದೆ. ನನ್ನ ಆ ಯೋಗಕ್ಕ ನೀವು ಭಂಗ ತಂದ್ರಲ್ಲೋ, ನೀವೆಂತ ಹೆಣಗಳದಿರಿ ನೋಡ್ಕೋರು ಅಂತ ಹೇಳಿ ಅವರು ಜೋರು ಅಂದ್ರು. ನೋಡ್ರಿ ಇಷ್ಟ ಆಗಿದ್ದೆ ತಡ ಊರಾಗಿನ ಜನ ಏನು ನೆರೆದಿತ್ತಲ್ಲ, ಅದರೊಳಗ ಅರ್ಧ ಜನ ಬದಲಾಗಿ ಇವನ ಸಾಮಾನ್ಯ ವ್ಯಕ್ತಿ ಅಲ್ಲ, ಇವ ಮಹಾಪುರುಷ ಆಗ್ಯಾನ ಕಾಣಿಸ್ತತಿ. ಮೊದಲ ಇವ ಸ್ವಾಮಿಗಳ ಜೋಡಿ ಬೆನ್ನ ಹತ್ಕೊಂತಿದ್ದಾವ ಆಗಿನ ಸಂದರ್ಭದೊಳಗ. ಮತ್ತ ಈಗಂತೂ ಏನಾಗ್ಯಾನೋ ಏನೋ, ಬಹುಶಃ ಮಹಾಪುರುಷನ ಆಗಿರ್ಬೇಕಂತ ಹೇಳಿ ಅರ್ಧ ಜನ ಕೈ ಮುಗಿದ್ಬಿಟ್ಟಿತ್ತು. ಇನ್ನ ಅರ್ಧ ಜನ ಇದೇನೋ ಮಾಡೈತಿ, ಏನೋ ಉಸಲು ಬಿಗಿ ಹಿಡ್ಕೊಂಡು ಕೂತಿತ್ತು ಕಾಣಿಸ್ತತಿ ಅಂತ ಹೇಳಿ ಮಾತಾಡ್ತಿತ್ತು. ಶರಣರಿಗೆ ಮಾತಾಡೋ ಜನ ಆಗಲೂ ಇದ್ರು, ಈಗಲೂ ಅದಾರ, ಮುಂದೇನೂ ಇರ್ತಾರ. ಇಂಥ ಜನ ಎಲ್ಲಿದ್ರು ಇರವ್ರಿ. ಅವಾಗ ಏನು ಸಿದ್ಧಿ ಪುರುಷ ಭೂಮಿಯಿಂದ ಎದ್ದು ಹೊರಗೆ ಬಂದ,
ಹೊರಗೆ ಬಂದ ನಂತರ ಅರ್ಧ ಜನ ಅವನ ಕಾಲ ಮ್ಯಾಗ ನಮಸ್ಕಾರ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿತ್ತು, ಇನ್ನು ಅರ್ಧ ಜನ ಬೈಲಿಕ್ಕೆ ಶುರು ಮಾಡಿತ್ತು. ಇದಾದ ನಂತರ ಮುಂದಿನ ಹಂತದೊಳಗೆ ಆ ಹುಚ್ಚೀರೇಶ್ವರ ಮಹಾಸ್ವಾಮಿಗಳು ಯಾವ ಮನೆಗೆ ಹೋಗ್ತಾರ, ಏನು ಲೀಲೆ ಮಾಡ್ತಾರ ಅನ್ನುವಂತಹ ವಿಷಯವನ್ನ ನಾನು ಮುಂದಿನ ಭಾಗದೊಳಗೆ ತಿಳಿಸ್ತೇನೆ. ಅಲ್ಲಿವರೆಗೆ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.